ಆವಾಗ ಫ್ರೆಂಚ್ ಫ್ರೈಸ್ ತಿನ್ಬೇಕಾರೆ ಈ ಥರ ಒಂದು ಪೀಸ್ ಈರುಳ್ಳಿ ತೊಗೊಳ್ಳಿ. ಈ ಫ್ರೆಂಚ್ ಫ್ರೈಸ್ ತೊಗೊಂಡು ನೋಡಿ, ಇದು ಪರೋಟ ಆರ್ಡ್ರ್ ಮಾಡಿದ್ದೆ ನನಗೆ. ಸೊ ಒಂದು ಪರೋಟ, ಒಂದು ಕರಿ, ಒಂದು ಮೊಸರು, ಗ್ರೀನ್ ಚಟ್ನಿ ನೋಡಿ. ಒಂದು ಬೈಟು ಹಿಂಗೆ ಹಾಕಿ ತಗೋಣ. ಯಾವ್ದು ಹೊಸ ಪೋಸ್ ಇದ್ರ ಅಮ್ಮಂದು, ಯಾವ ಪೋಸ್ ಅಮ್ಮ ಇದು? ಅಯ್ಯಪ್ಪ, ಸ್ಲೋ ಮೋಷನಲ್ಲಿ ರಜನಿಕಾಂತ್ ಥರ ತೆಗಿತಾ ಇದ್ದಾರೆ ನಾವು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್. ನಾನು ವಿವೇಕ್. ಇವತ್ತು ಮೈಸೂರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಫ್ಯಾಮಿಲಿ ಜೊತೆ ನಮ್ಮ ಅಪ್ಪ ಅಮ್ಮ ಇಬ್ಬರನ್ನ ಕರ್ಕೊಂಡು ಒಂದು ಪಂಜಾಬಿ ರೆಸ್ಟೋರೆಂಟ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾವುದಪ್ಪ ಪಂಜಾಬಿ ರೆಸ್ಟೋರೆಂಟ್ ಅಂದರೆ ಮೈಸೂರಲ್ಲಿ ನಮಗೆ ಫೇವ್ರೇಟ್ ಕಪೂರ್ನ ನೋಡಿದ್ದೀವಿ. ಬಟ್ ಇವಾಗ ತಾಷನ್ ಅಂತ ಕುವೆಂಪು ನಗರದಲ್ಲಿದೆ, ಅಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಮ್ಮ ಅಮ್ಮಂಗೆ ವೆಯ್ಟಿಂಗು. ಸೊ ನಮ್ಮ ಅಪ್ಪನೂ ರೆಡಿ ಆಗಿದ್ದಾರೆ. ಎಸ್, ವಿಕ್ಟ್ರಿ, ವಿ ಫಾರ್ ವಿಕ್ಟ್ರಿ. ಸೊ ನಮ್ಮ ಅಮ್ಮ ಕೂಡ ರೆಡಿಯಾಗಿ ಬಂದಿದ್ದಾರೆ. ಇವಾಗ ಪಂಜಾಬಿ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಅಪ್ಪ ಅಮ್ಮ ಇಬ್ಬರು ವೀಡಿಯೋದಲ್ಲಿ ಬಂದಿರೋದು. ಸೊ ಯೂಶ್ವಲಿ ಅವರಿಬ್ಬರು ತಿನ್ನಲ್ಲ ಹೊರಗಡೆ. ನೋಡೋಣ ಇವತ್ತು ನಮ್ಮ ಅಪ್ಪ ಅಮ್ಮ ಏನು ತಿಂತಾರೆ ಅಂತ. ನೋಡೋಣ. ಅವ್ರು ಯೂಶ್ವಲಿ ಯಾವಾಗಲೂ ಏನು ಕುಲ್ಚಾ ಮಾತಿದ್ರೆ ಕುಲ್ಚಾ ಮತ್ತು ಪನ್ನೀರ್ ಬಟರ್ ಮಸಾಲ, ಇವೆರಡೇ ನಮ್ಗೆ ಗೊತ್ತಿರೋದು ವೆಜಿಟೇರಿಯನ್ಸ್ಗೆ ಅಥವಾ ನಮ್ಮ ಫ್ಯಾಮಿಲೀಲಿ. ನೋಡೋಣ ಇವತ್ತೇನೇನು ಕೊಡ್ತಾರೆ ಅಂತ. ಸೊ ಲೆಟ್ ಸಿ, ಹೋಗೋಣ. ನೋಡಿ, ಇದೆ ತಾಷನ್ ರೂಫ್ ಟಾಪ್ ರೆಸ್ಟೋರೆಂಟ್, ತಂದೂರಿ ಗ್ರಿಲ್ ಚೈನೀಸ್ ಪಂಜಾಬ್. ನಮ್ಮಪ್ಪ ಪಂಚೆ ಹಾಕೊಂಡ್ಬಂದಿದ್ದಾರೆ, ನಮ್ಮಮ್ಮ ನೀಟಾಗಿ ಸೀರೆ. ವಾಹ್, ನಮ್ಮ ಇಂಡಿಯನ್ ಟೆಕ್ನಾಲಜಿ. ಡೋರ್ ತೆಗೆದ್ರೆ ಎಲಿವೇಟರು. ಓಯ್ಯಪ್ಪ. ಸೊ ಇದು ರೂಫ್ ಟಾಪ್ ಹೋಟೆಲ್. ಇದು ಫುಲ್ಲು ಪಂಜಾಬಿ, ಅಥೆಂಟಿಕ್ ಪಂಜಾಬಿ ಸ್ಟೈಲ್ ಸಖತ್ತಾಗಿ ಮಾಡಿದ್ದಾರೆ. ಸೊ ಇವಾಗ ಏನು ಮಾಡಿದ್ದೀವಿ ಅಂದರೆ 2 ಥಾಲಿ ಆರ್ಡ್ರ್ ಮಾಡಿದ್ದೀವಿ. ಥಾಲಿಯಲ್ಲಿ ಏನೇನು ಬರುತ್ತೆ ಗೊತ್ತಾ? ಒಂದು ಥಾಲಿಗೆ 279 ರೂಪಾಯಿ. ಸೊ 2ಕ್ಕೆ 539 ರೂಪಾಯಿ. ಸೊ 540 ರೂಪಾಯಿ 2 ಥಾಲಿಗೆ. ಒಂದು ಥಾಲಿ ಅಂದರೆ ಏನು ಬರುತ್ತೆ? ಒಂದು ಪೀನಟ್ ಚಾಟು, ಒಂದು ಪನ್ನೀರ್ ಬಟರ್ ಮಸಾಲ, ಒಂದು ದಾಲ್ ತಡ್ಕ, 2 ಕರಿ, ಸ್ವಲ್ಪ ರೈಸು, ಆಮೇಲೆ 2 ತಂದೂರಿ ರೋಟಿ, ಆಮೇಲೆ ಸಾಲಡ್ಡು, ಪಾಪಡ್, ರಾಯ್ತಾ, ಇವು 3 ಬರುತ್ತೆ, ಮತ್ತು ಒಂದು ಡೆಸರ್ಟ್. ಸೊ ಇದು ಒಂದು ಸೆಟ್ಟು. ಸೊ ಇವಾಗ 2 ಸೆಟ್ ಆರ್ಡ್ರ್ ಮಾಡಿದ್ದೀವಿ. ಇಲ್ಲಿ ಪರಾಟಾಗೆ ಒಂದು ಸಪ್ರೇಟ್ ಮೆನು ಇದೆಯಪ್ಪ. ಇಲ್ಲಿ ಒಂದು ಫುಲ್ ಪರೋಟ ಮೆನು, ಒಳ್ಳೆ ಪಿಜ್ಜಾ ಥರ ಇದೆ ನೋಡಿ. ಸೊ ಸಕ್ಕತ್ತಾಗಿದೆ. ಸೊ ನಾನೊಂದು ಇದೇನಿದೆ, ಕ್ಲಾಸಿಕ್ ಆಲೂ ಪರೋಟ ಡಿಲೈಟ್ ಅಂತ ಒಂದು ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಇದು ಹೆಂಗಿರುತ್ತೆ ದೊಡ್ಡದು. ಆಮೇಲೆ 2 ಸ್ಟಾರ್ಟರ್ ಮಾಡಿದ್ದೀವಿ, ಒಂದು ಫ್ರೆಂಚ್ ಫ್ರೈಸು ಮತ್ತು ಇನ್ನೊಂದು ದಹಿ ಕಬಾಬ್. ಸೊ ಹೆಂಗಿರುತ್ತೆ ನೋಡೋಣ. ಸೊ ನೋಡಿ ಇಷ್ಟು ಮುಗಿಸ್ತೀವ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಅಂತೂ ಗ್ಯಾರಂಟಿ ಡೌಟು. ನೋಡೋಣ, ಎಲ್ಲ ಬರುತ್ತೆ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಎಸ್. ಸೊ ದಹಿ ಕಬಾಬ್ ಅಂತ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಸೊ ಮೇ ಬಿ ಮೊಸರು ಹಾಕ್ಬಿಟ್ಟು ಮಾಡಿರ್ಬೇಕೇನೋ, ನನಗಂತೂ ಗೊತ್ತಿಲ್ಲ. ಚೆನ್ನಾಗಿದೆ ಕಣಮ್ಮ. ಚೆನ್ನಾಗಿಲ್ವಾ? ಸ್ವಲ್ಪ ಉಪ್ಪಾಯ್ತಲ್ವಾ? ಉಪ್ಪಾಯ್ತಾ? ಬರೋದೇ ಹಿಂಗೆ ಚೆನ್ನಾಗಿದೆ. ಸೊ ಕಬಾಬ್ ಆದಮೇಲೆ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ. ಸೊ ಫ್ರೆಂಚ್ ಫ್ರೈಸ್ ತಿಂತಾಯಿದ್ದೀವಿ. ಸೊ ಇದಕ್ಕೆ ಪರೋಟ ಆಗಿದೆ. ನನಗೂ ಗೊತ್ತಿಲ್ಲ ಅಪ್ಪ ಇವೆಲ್ಲ ಏನು ಅಂತ. ಫಸ್ಟ್ ಟೈಮ್ ನಾನು ಟಿಪ್ ಹೇಳ್ತೀನಿ. ಆವಾಗ ಫ್ರೆಂಚ್ ಫ್ರೈಸ್ ತಿನ್ಬೇಕಾರೆ ಈ ಥರ ಒಂದು ಪೀಸ್ ಈರುಳ್ಳಿ ತೊಗೊಳ್ಳಿ. ಈ ಫ್ರೆಂಚ್ ಫ್ರೈಸ್ ತೊಗೊಂಡು ತಿನ್ನಿ. ಫ್ರೆಂಚ್ ಫ್ರೈಸು ಆನಿಯನ್ನು ತಿನ್ನಿ. ಹೆಂಗಿದೆ ಹೇಳಿ? ತಿನ್ನಿ. ಫ್ರೆಂಚ್ ಫ್ರೈಸು ಆನಿಯನ್ ತಿನ್ನಿ. ಹೆಂಗಿದೆ ಟೇಸ್ಟು? ಸೂಪರ್, ಚೆನ್ನಾಗಿದೆ. ಹೊಸ ಕಾಂಬೋ ಅದು. ಥಾಲಿ ಬರ್ತಾಯಿದೆ. ಸೊ ನೋಡೋಣ, 2 ಥಾಲಿ ಆರ್ಡ್ರ್ ಮಾಡಿದ್ವಿ. ವಾವ್. ಸೊ ಏನೇನು ಕೊಟ್ಟಿದ್ದಾನೆ? ರೋಟಿ, ಪಾಪಡ್ಡು, ಸೊ ಇದೊಂದು ಡೆಸರ್ಟು, ಸೊ ಇದು ದಾಲು, ಇದೊಂದು ಕರಿ, ಇದೊಂದು ರೈಸು. ಸೊ ಐ ಥಿಂಕ್ ಇಟ್ಸ್ ಗುಡ್ ಎನಫ್. ಸೊ ಈಗ ನಮ್ಮಮ್ಮ ಒಂದು ಥಾಲಿ, ನಮ್ಮ ಅಪ್ಪಂಗೊಂದು ಥಾಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ನೋಡೋಣ, ಅಮ್ಮ ಒಂಚೂರು ತಿನ್ಬಿಟ್ಟು ಟೇಸ್ಟ್ ಹೇಳ್ತಾರೆ, ರಿವ್ಯೂ ನೀಟಾಗಿ ಹೇಳಮ್ಮ. ನೀ ಓಪನ್ ರಿವ್ಯೂ. ತಿನ್ನು, ನೀನು ತಿನ್ನು, ನೋಡು ಒಂದು ಟೇಸ್ಟ್ ನೋಡು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಖಾರ ಏನಿಲ್ಲ, ಚೆನ್ನಾಗಿದೆಯಾ? ಸೊ ನಮ್ಮ ಅಮ್ಮನಿಗೆ ಇಷ್ಟ ಆಯಿತು. ಹೆಂಗಿದೆ? ಚೆನ್ನಾಗಿದೆ. ಸೊ ಇದೊಂದು ಮೀಲ್ ಸೆಟ್ ಕೊಟ್ಟಿದ್ದಾರೆ, ನೋಡೋಣ. ಸೊ ನೋಡಿ, ಇದು ಪರೋಟ ಆರ್ಡ್ರ್ ಮಾಡಿದ್ದೆ ನನಗೆ. ಸೊ ಒಂದು ಪರೋಟ,
ಒಂದು ಕರಿ, ಒಂದು ಮೊಸರು, ಗ್ರೀನ್ ಚಟ್ನಿ ಮತ್ತು ಈ ಕಬಾಬ್ ಕೊಟ್ಟಿದ್ದಾನೆ. ಸೊ ಇದು ಬೆಣ್ಣೆ, ನೀಟಾಗಿ 2 ಪೀಸ್ ಕೊಟ್ಟಿದ್ದಾನೆ ಬೆಣ್ಣೆ ಕೊಟ್ಟಿದ್ದಾನೆ. ಇದು ಅಚಾರ್ ಅಂದರೆ ಉಪ್ಪಿನಕಾಯಿ. ಸೊ ಟೋಟಲ್ಲು ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತು. ಚೆನ್ನಾಯ್ತಾ? ನಿಮ್ಗೇನು ಇಷ್ಟ ಆಯಿತು? ಟೋಟಲಿ ಖಾರ ಚೆನ್ನಾಗಿದೆ, ಚೆನ್ನಾಗಿದೆಯಾ? ಖಾರ ಕಡಿಮೆ ಇದೆ, ಖಾರ ಕಮ್ಮಿ ಇದೆ. ಓಕೆ ತಿನ್ನಕ್ಕೆ ರುಚಿಯಾಗಿದೆ. ಓಕೆ, ಖಾರ ಕಮ್ಮಿ ಇದೆ, ತಿನ್ನಕ್ಕೆ ರುಚಿಯಾಗಿದೆ. ಗುಡ್ ಗೈಸ್. ಏನೇನು ಕೊಟ್ಟಿದ್ದಾರೆ, ಇದು ಡೆಸರ್ಟು, ಸ್ವೀಟ್, ಕೋಲ್ಡ್ ಇದೆ, ತುಂಬ ಚೆನ್ನಾಗಿದೆ, ಕುಡಿದೆ. ಬಟ್ ನಂಗೆ ನೇಮ್ ಎಲ್ಲ ಇದು ಸಖತ್ ಕನ್ಫ್ಯೂಸ್ ಆಗ್ತಿದೆ, ನಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಪಾನಿ ಚೆನ್ನಾಗಿದೆ. ಏನೋ ಪಾನಿ ಅಂತ ಕೊಟ್ಟಿದ್ದಾರೆ, ಅದು ಏನು ಗೊತ್ತಿಲ್ಲ guys. ಪುದೀನ ಪಾನಿ ಅಂತೆ. ಪುದೀನ ಪಾನಿನಾ? ಅದೇ ನಮ್ಮಮ್ಮ ಇನ್ನೂ ಒಂದು ಗ್ಲಾಸ್ ಫುಲ್ ಕುಡಿದಿದ್ದಾರೆ, ಪರವಾಗಿಲ್ಲ, ಅಪರೂಪಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸ್ ಕೇಳಿದ್ದಾರೆ. ಸೊ ತಂದು ಕೊಡ್ತಾರೆ. ಸೊ ಸ್ವೀಟ್ ನಾನೊಂದು ಕೊಟ್ಟಿದ್ದಾರೆ. ಏನು ಸ್ವೀಟು ಅಂತ ಗೊತ್ತಿಲ್ಲ. ಹೆಸರೇ ಗೊತ್ತಾಗಲ್ಲಪ್ಪ ಈ ಪಂಜಾಬಿ, ನಾವು ಬರೋಲ್ವಲ್ಲ ಸರಿಯಾಗಿ ಈ ಥರ ರೆಸ್ಟೋರೆಂಟ್ಸ್ಗೆ. ಹೆಂಗಿದೆ ಸ್ವೀಟು? ಒಂಥರ ಐಸ್ ಕ್ರೀಮ್ ಥರ ಇದೆ. ಅದೇ ಜಾಮೂನ್ ಆರ್ಡರ್ ಮಾಡಿದ್ದೀನಿ. ಸೊ ಅದ್ರ ಜೊತೆ ಈ ಸ್ವೀಟ್ನ ಮಿಕ್ಸ್ ಮಾಡೋಣ. ಇದು ಕೋಲ್ಡ್ ಆಗಿದೆ, ಇದು ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಆಗಲ್ಲ. ಸ್ವೀಟಾ? ಹಾಲು ಸ್ವೀಟು, ಹಾಲು ಹಾಕ್ಬಿಟ್ಟಿದ್ದು ಮಿಕ್ಸ್ ಮಾಡಿದ್ದಾನೆ ನೋಡಿ. ಎಲ್ಲ ಆಲ್ಮೋಸ್ಟ್ ಒಂದು ರೇಂಜ್ ಖಾಲಿ ಆಯಿತು. ವಿಚಾರ ಏನಂದರೆ ನಮ್ಮ ಅಪ್ಪನೂ ಮುಗಿಸಿದ್ದಾರೆ, ಏನು ವೇಸ್ಟ್ ಆಗಿಲ್ಲ. ಸೊ ನಮ್ಮ ಅಮ್ಮಂದು ಕರಿಗಳೆಲ್ಲ ಹಂಗೆ ಇದೆ, ಅವರು ಮುಗಿಸಿದ್ದಾರೆ, ಪರವಾಗಿಲ್ಲ. ನೋಡಿ, ಮೊಸರು ತಿನ್ನೋಕ್ಕಾಗಲ್ಲ, ಜಾಸ್ತಿ ಆಯಿತು. ಇದೊಂದು ಸ್ವೀಟ್ ಇದೆ, ನಾನು ತಿಂತೀನಿ ಇದು ಜಾಮೂನ್ ಜೊತೆ. ಸೊ ನಮ್ಮ ಅಪ್ಪ ಅಮ್ಮನ ಸ್ವೀಟ್ ಯಾರೂ ತಿನ್ನಲ್ಲ, ಅದು ಹಂಗೆ ವೇಸ್ಟ್ ಆಗುತ್ತೆ. ಬಟ್ ಇಟ್ಸ್ ಓವರಾಲ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಎಲ್ಲ ಫಿನಿಷ್ ಮಾಡಿದ್ದೀವಿ ಆಲ್ಮೋಸ್ಟ್. ಸೊ ನೋಡಿ, ಬಿಸಿ ಬಿಸಿ ಗುಲಾಬ್ ಜಾಮೂನ್ ಬಂತು. ಸೊ ಬಿಸಿ ಇದೆಯಾ? ಒಂದು ಸ್ವಲ್ಪ ಟೈಟ್ ಮುಟ್ಟೋಣ. ಬೆಚ್ಚಗಿದೆ, ಬಿಸಿ ಏನಿಲ್ಲ, ಬಟ್ ಒಂದ್ಸಲ ತಿನ್ನೋಣ. ಗೈಸ್ ಫೈನಲಿ ಡೆಸರ್ಟು. ಸೊ ನಾನು ತೊಗೊಂಡಿರೋದು ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಸೊ ಬಿಸಿ ಇದೆ ನೋಡಿ, ಒಂದು ಬೈಟು ಹಿಂಗೆ ಹಾಕಿ ತಗೋಣ. ವೆರಿ ಗುಡ್. ನಮ್ಮ ಅಮ್ಮಂಗಂತೂ ತಿನ್ಸೋಣ ಸ್ವೀಟು. ಹಿಂಗಿದೆ, ವಂಡರ್ಫುಲ್ ಗುಲಾಬ್ ಜಾಮೂನ್. ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಂತ ಅರ್ಥ ಆಯ್ತು, ನಮ್ಮ ಅಮ್ಮ ತಗೋತಾವ್ರೆ. ಹಾಗಿದೆ ಹೇಳು. ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ, ವಂಡರ್ಫುಲ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ. ಹೆಂಗಿತ್ತು ಪಪ್ಪ? ಫಸ್ಟ್ ಆಫ್ ಆಲ್ ಊಟ ಹೆಂಗಿತ್ತು? ಊಟ ನೀ ಬಂದ್ಯಾ ಅಲ್ಲಿ ಫಾರಿನಿಂದ, ನಾ ಹಾಸ್ಪಿಟ್ಲಾಗಿದ್ದಾನೆ ಅಂತ ಹೇಳಿ ಬಂದೆ. ಊಟ ಒಂದು ವಾರದಿಂದ ಏನೂ ಸರಿ, 10-12 ದಿನದಿಂದ ಏನೂ ಸರಿ ತಿಂದಿರಲಿಲ್ಲ. ಏನಾದರೂ ಸ್ವಲ್ಪ ಟೇಸ್ಟು ನೋಡೋಣ ಅಂತೇಳಿ ಪಂಜಾಬಿ ರೆಸ್ಟೋರೆಂಟಿಗೆ ಕರ್ಕೊಂಬಂದೀಯ. ಭಾಳ ಸಂತೋಷ ಆಯಿತು, ಚೆನ್ನಾಗಿದೆ. ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂದೆ, ಟೇಸ್ಟಾಗಿದೆ. ಸ್ವೀಟ್ ಗೀಟ್ ನಾನು ತಿನ್ನಲ್ಲ, ನೀವು ನೋಡಿದ್ರಿ ಟೇಸ್ಟು ಹೇಗಿತ್ತು ಅಂತ ನಿಮಗೆ ಗೊತ್ತು, ಚೆನ್ನಾಗಿದೆ ಅಂತ ಹೇಳಿದ್ದೀರಾ. ನಾವು ಅಮ್ಮನಿಗೆ ಸ್ಪೆಷಲಾಗಿ ಸ್ವೀಟ್ ಗಿಟ್ ಎಲ್ಲ ತಿನ್ನಿಸಿ ಮಾಡಿ ನಾಳೆ ನಡೆದು ಹೋಗೋದ್ರಿಂದ ಇದೊಂದು ನಮಗೆ ಒಂದು ಸಂತೋಷಕ್ಕೆ ಊಟ ಆದಂಗೆ ಆಯಿತು. ದೇವ್ರು ಒಳ್ಳೇದು ಮಾಡಲಿ. ಆಶೆ ಅವರು ನೋಡ್ತಾರೆ, ನನಗೆ ಖುಷಿ ಆಯಿತು, ಭಾಳ ಸಂತೋಷ ಆಯಿತು ಊಟ ಮಾಡಿದ್ದು. ನಾನು ಐ ಆಮ್ ವೆರಿ ಹ್ಯಾಪಿ. ಓಕೆ ಗಾಯ್ಸ್, ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಊಟ ಎಲ್ಲ ಮುಗೀತು. ಸೊ ಆಲ್ಮೋಸ್ಟು 3 ಜನದಿಂದ 2 ಥಾಲಿ, 1 ಪರೋಟ, ಒಂದು ಇದರಿಂದ ಒಂದು 1000 ರೂಪಾಯಿ ಆಗಿರ್ಬೋದು. ಕರೆಕ್ಟ್ ತೋರಿಸ್ತೀನಿ ನಾನು ನಿಮಗೆ. ಸೊ ಒಂದು ಫ್ರೆಂಚ್ ಫ್ರೈಸ್ 169 ಇಲ್ಲಿ ಹಾಕಿ ನೋಡಿ. ಸೊ ನೋಡಿ, ಕಿಚನಿಗೆ ಬಂದು ಇಂಗ್ಲೀಷ್ ರೋಟಿ ಹೆಂಗೆ ಬೇಯಿಸ್ತಾ ಇದ್ದಾರೆ. ರೋಟಿ ಬಿಸಿ ಬಿಸಿ ರೋಟಿ ಮಾಡ್ತಾ ಇದ್ದಾರೆ. ಸೊ ಕಿಚನ್ ಇದು ತುಂಬ ಬಿಸಿ ಬಿಸಿ. ಸೊ ಇವೆಲ್ಲ ಕರಿ ಮಾಡ್ತಾ ಇದ್ದಾರೆ. ಕಿಚನ್ ಹಿಂಗಿದೆ ನೋಡಿ. ಇದು ಡೋರ್ ಓಪನ್ ಮಾಡಿಬಿಟ್ಟು ಈ ಲಿಫ್ಟ್ ಒಳಗಡೆ ಹೋಗಬೇಕು ಫಾಸ್ಟಾಗಿ. ಆಮೇಲೆ ಈಗ ಕ್ಲೋಸ್ ಮಾಡಬೇಕು. ಸೊ ಗೈಸ್, ಊಟ ಆಯಿತು, ವಾಪಸ್ ಹೋಗ್ತಾ ಇದ್ದೀವಿ. ಅಮ್ಮ, ಇದು ಕುವೆಂಪು ನಗರ, ಮೈಸೂರು. ನಮ್ಮ ಅಮ್ಮನೊಂದು ಫೋಟೋ ಶೂಟ್.
ಯಾವ ಹೊಸ ಪೋಸ್ ಇದ್ರ ಅಮ್ಮಂದು ಯಾವ ಪೋಸ್ ಅಮ್ಮ ಇದು? ಅಯ್ಯಪ್ಪ, ಸ್ಲೋ ಮೋಷನಲ್ಲಿ ರಜನಿಕಾಂತ್ ಥರ ತೆಗಿತಾ ಇದ್ದಾರೆ ನಾವು. ಯಪ್ಪ, ಇದು ನೋಡೋಕ್ಕಾಗ್ತಿಲ್ಲ ಕಣ್ಣಲ್ಲಿ.